ಸ್ವಂತ ಮನೆ ಇಲ್ಲದವರಿಗೆ ಉಚಿತ ಮನೆ ಯೋಜನೆ ಬಗ್ಗೆ ಒಂದು ಬಂಪರ್ ಗುಡ್ ನ್ಯೂಸ್ ಒಂದು ಸರ್ಕಾರದಿಂದ ಬಂದಿರುವಂಥದ್ದು. ವಿಡಿಯೋಗೆ ಬೇಗನೆ ಲೈಕ್ ಮಾಡಿ ವೀಕ್ಷಕರೇ, ಯಾಕಂದರೆ ನಿಮಗೆ ಒಂದು ಬಂಪರ್ ಸಿಹಿ ಸುದ್ದಿ. ಹಾಗೆ ಎಲ್ಲ BPL ಕಾರ್ಡ್ ಇದ್ದವರಿಗೆ ಒಂದು ಶಾಕಿಂಗ್ ನ್ಯೂಸ್, ಹೌದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರುವಂಥದ್ದು. ಇವರೆಲ್ಲರ BPL ಕಾರ್ಡ್ ಶೀಘ್ರದಲ್ಲಿ ರದ್ದು ಆಗಲಿದೆ ಅಂತ ಒಂದು ದೊಡ್ಡ ಘೋಷಣೆ ಬಂದಿರುವಂಥದ್ದು ವೀಕ್ಷಕರೇ. ಯಾರೆಲ್ಲ ಕಾರ್ಡ್ ರದ್ದಾಗುತ್ತೆ ಅಂತ ನಿಮಗೆ ಒಂದು ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿರುತ್ತೀವಿ ವೀಕ್ಷಕರೇ. ಯುವ ನಿಧಿ ಯೋಜನೆ 3,000 ರೂಪಾಯಿ ಹಣ ಬ್ಯಾಂಕ್ ಖಾತೆಗೆ ಜಮೆ ಮಾಡಲು ಶುರು ಕೂಡ ಮಾಡಲಾಗ್ತಾ ಇದೆ ವೀಕ್ಷಕರೇ. ಇದು ಒಂದು ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಮತ್ತೆ ಬಸ್ ಸಂಚಾರ ಮುಷ್ಕರ ವಾಪಸ್ ಎಂಬುವ ಒಂದು ಮಾತು ಕೇಳಿ ಬರ್ತಾ ಇದೆ. ಏನಾಗಿದೆ ಎಂಬುವ ಒಂದು ಮಾತು ನೋಡೋಣ. ಮತ್ತೆ ಕೇಂದ್ರ ಸರ್ಕಾರದಿಂದ 2,000 ರೂಪಾಯಿ ಹಣ ಅಕೌಂಟ್ಗೆ ಜಮೆ ಕೂಡ ಮಾಡಲಾಗಿದೆ. ಒಂದು ಭರ್ಜರಿ ಸಿಹಿ ಸುದ್ದಿ ಅಂತ ಹೇಳ್ಬೋದು. 2,000 ರೂಪಾಯಿ ಯಾರಿಗೆ ಸಿಗಿದೆ ಅಂತ ನೋಡ್ತಾ ಹೋಗೋಣ. ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಮಾಹಿತಿ ನೋಡೋಣ ವೀಕ್ಷಕರೇ. ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಆಗಸ್ಟ್ 5ರಿಂದ ಅನಿರ್ದಿಷ್ಟಾವಧಿ ಬಸ್ ಸಂಚಾರ ಮುಷ್ಕರವಾಗಲಿದೆ ಅಂತ ಇಲ್ಲಿ ಮಾಹಿತಿ ಬಂದಿರುವಂಥದ್ದು. ಹೌದು, ಸಾರಿಗೆ ನೌಕರರು ಈ ಬಾರಿ ಖಂಡಿತವಾಗಿಯೂ ಒಂದು ಮುಷ್ಕರ ಮಾಡ್ತಾರೆ ಎಂಬ ಒಂದು ಮಾತು ಕೇಳಿ ಬಂದಿದೆ ವೀಕ್ಷಕರೇ. ನಿಮ್ಮ ಪ್ರಕಾರ ಸಾರಿಗೆ ಬಸ್ ಸಂಚಾರ ನೌಕರರು ಮುಷ್ಕರ ಮಾಡಬೇಕಾ, ಬಸ್ ಸಂಚಾರ ಬಂದ್ ಮಾಡಬೇಕಾ ಬೇಡವಾ, ಎಸ್ ಆರ್ ನೋ ಎಂಬುದನ್ನು ನಿಮ್ಮ ಅನಿಸಿಕೆ ನಿಮ್ಮ ಅನಿಸಿಕೆ ನೀವು ಕಮೆಂಟ್ ಮಾಡಿ. ಹಾಗೆ ವೀಕ್ಷಕರೇ, ವಿಡಿಯೋಗೆ ನೀವು ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಬೇಗನೆ ಲೈಕ್ ಮಾಡಿ. ಹಾಗೆ ಒಂದು ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ. ನಮ್ಮ ಚಾನೆಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಐಕಾನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ. ಯಾಕಂದರೆ ಈ ಬಾರಿ ಬಸ್ ಸಂಚಾರ ನೌಕರರು ತಮ್ಮ ಒಂದು ಸಾರಿಗೆ ನೌಕರರು ಮುಷ್ಕರವನ್ನು ನಡೆಸೋದಾಗಿ ಒಂದು ಘೋಷಣೆ ಕೂಡ ಇಲ್ಲಿ ಮಾಡಿರುವಂಥದ್ದು. ಸದ್ಯಕ್ಕೆ ಬಂದಿರೋ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಸರ್ಕಾರ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸಾರಿಗೆ ನೌಕರರು ಒಪ್ತಾ ಇಲ್ಲ. ಎಸ್ಮಾ ಜಾರಿ ಮಾಡಿದ್ರು ಕೇಳ್ತಾ ಇಲ್ಲ. ಮುಷ್ಕರ ಮಾಡ್ತೀವಿ ಅಂತ ಒಂದು ಪಟ್ಟು ಹಿಡಿದು ಕುಳಿತಿರುವಂಥದ್ದು. ಎಲ್ಲಿವರೆಗೂ ಸರ್ಕಾರ ತಮ್ಮ ಬೇಡಿಕೆಗಳನ್ನು ಈಡೇರಿಸುವುದರ ಬಗ್ಗೆ ಲಿಖಿತದಲ್ಲಿ ಒಂದು ರಿಟರ್ನಲ್ಲಿ ಯಾವಾಗ ಒಂದು ಅರ್ಜಿ ಕೊಡೋದಿಲ್ಲ, ಯಾವಾಗ ರಿಟರ್ನಲ್ಲಿ ನಮ್ಮ ಬಗ್ಗೆ ಹೇಳೋದಿಲ್ಲ, ಅಲ್ಲಿವರೆಗೂ ಅನಿರ್ದಿಷ್ಟಾವಧಿ ಮುಷ್ಕರ ಅಂತ ಇಲ್ಲಿ ಸಾರಿಗೆ ನೌಕರರು ಒಂದು ಮಾಹಿತಿ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ವೀಕ್ಷಕರೇ. ಒಟ್ಟಾರೆ ಹೇಳೋದಾದರೆ ಆಗಸ್ಟ್ 5ನೇ ತಾರೀಕಿನಿಂದ ಅನಿರ್ದಿಷ್ಟಾವಧಿ ಬಸ್ ಸಂಚಾರ ಮುಷ್ಕರ. ಅಷ್ಟರ ಒಳಗಾಗಿ ಸರ್ಕಾರ ಏನಾದರೂ ಪ್ಲಾನ್ ಮಾಡಿ ನೌಕರರ ಮನವೊಲಿಸಿದರೆ ಮಾತ್ರ ಈ ಒಂದು ಮುಷ್ಕರ ವಾಪಸ್ ಆಗಲಿದೆ. ಇಲ್ಲವಾದಲ್ಲಿ ಇದನ್ನು ಕಂಟಿನ್ಯೂ ಮಾಡಲಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಮಗೆ ತಿಳಿಸಿ ವೀಕ್ಷಕರೇ. ಮತ್ತೆ ಉಚಿತ ಮನೆ ಯೋಜನೆ ಬಗ್ಗೆ ಒಂದು ಬಂಪರ್ ಗುಡ್ ನ್ಯೂಸ್ ಕೂಡ ಇಲ್ಲಿ ಬಂದಿರುವಂಥದ್ದು. ಹೌದು ವೀಕ್ಷಕರೇ, ಮೊದಲಿಗೆ ಹೊಸ ಮನೆ ನಿರ್ಮಾಣಕ್ಕಾಗಿ ಅಥವಾ ಈಗಿರುವ ಮನೆಗೆ ನೀವು ಏನಾದರೂ ಒಂದು ಸಹಾಯ ಮಾಡಬೇಕಂದ್ರೆ ನಿಮ್ಮ ಒಂದು BPL ಕಾರ್ಡ್ ಇದ್ದರೆ ಅಥವಾ ನೀವೇನಾದರೂ ಬಡವರಾಗಿದ್ದರೆ ನಿಮಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮೂಲಕ ಪಟ್ಟಣ ಮತ್ತು ಗ್ರಾಮೀಣ ಭಾಗಗಳಿಗೆ 2 ವಿಭಜನೆಗಳಾಗಿ ಮಾಡಲಾಗಿದೆ ಅಂತ ಹೇಳಲಾಗಿದ್ದು, BPL ಕಾರ್ಡ್ ಇದ್ದವರು EWS ಮತ್ತು LIG ಕುಟುಂಬಗಳು ಅರ್ಜಿಯನ್ನು ಹಾಕಬಹುದು. ಈ ಸ್ವರೂಪದಲ್ಲಿ ಅರ್ಜಿ ಕೂಡ ಹಾಕ್ಬೋದು. PMAYG.nic.in ವೆಬ್ಸೈಟಲ್ಲಿ ಇದರ ಬಗ್ಗೆ ಮಾಹಿತಿ ತಗೋಬಹುದು ನೀವು. ಮತ್ತೆ ಬಸವ ಹೌಸಿಂಗ್ ಯೋಜನೆ, ಹೌದು ಬಸವ ವಸತಿ ಯೋಜನಾ ಕರ್ನಾಟಕದಲ್ಲಿ ಸರ್ಕಾರದ ಯೋಜನೆ ಆಗಿದ್ದು, ಇದು ಕುಟುಂಬಗಳಿಗೆ ಅಂದರೆ ಬಡತನ ರೇಖೆಗಿಂತ ಕಡಿಮೆ ಇರುವ ಒಂದು ಕುಟುಂಬಗಳಿಗೆ ಉಚಿತ ಮನೆ ನೀಡಲಾಗ್ತಾ ಇದೆ ಅಂತ ಹೇಳಲಾಗಿದೆ. ಆಶ್ರಯ.ಕರ್ನಾಟಕ.ಗೌರ್ಮೆಂಟಲ್ಲಿ ಇಲ್ಲಿ ಅರ್ಜಿ ಹಾಕಲು ಒಂದು ಆಹ್ವಾನ ಕೂಡ ಮಾಡಲಾಗಿರುವಂಥದ್ದು. ಆದಾಯ ಪ್ರಮಾಣ ಪತ್ರ ಖಂಡಿತವಾಗಿರಬೇಕು. ನೀವು ಬಡವರು ಮತ್ತು ನಿಮ್ಮ ಆದಾಯ ಪ್ರಮಾಣ ಪತ್ರ ಕಡಿಮೆ ಇರಬೇಕು. ಜಾತಿ ಪ್ರಮಾಣ ಪತ್ರ ಇರಬೇಕು. ಆಧಾರ್ ಕಾರ್ಡ್, ಬ್ಯಾಂಕ್ಗೆ ಲಿಂಕ್ ಆಗಿರೋ ಆಧಾರ್ ಕಾರ್ಡ್ ಇರಬೇಕು. BPL ಕಾರ್ಡ್ ಕೂಡ ಇರಬೇಕು. ಭೂಮಿ ಸಂಬಂಧಪಟ್ಟ ದಾಖಲೆಗಳು ಕೂಡ ಇರಬೇಕಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಹೌದು, ತಳಿಸ್ತ ಹಾಗೂ BPL ಅಂದರೆ ಬಿಲೋ ಪಾವರ್ಟಿ ಲೈನ್ ಕುಟುಂಬಗಳಿಗೆ ಪುಕ್ಕಾ ಮನೆ ನೀಡುವ ಒಂದು ವಿನ್ಯಾಸಗೊಳಿಸುವ ಕರ್ನಾಟಕ ಸರ್ಕಾರದ ರಾಜೀವ್ ಗಾಂಧಿ ರೂರಲ್ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಮೂಲಕ ನಡೆಸುವ ಯೋಜನೆ ಇದಾಗಿರುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಕರ್ನಾಟಕದ ಶಾಶ್ವತವಾಗಿ ನಿವಾಸಿ ಆಗಿರುವವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕ್ಬೋದು ಅಂತ ಇಲ್ಲಿ ಹೇಳಲಾಗಿದೆ. ಮತ್ತು ಇದು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಮತ್ತು PM ಆವಾಸ್ ಯೋಜನಾ ಅಡಿಯಲ್ಲಿ ಈಗಾಗಲೇ ಕೋಟ್ಯಾಂತರ ಜನರಿಗೆ ಮನೆಗಳನ್ನು ನಿರ್ಮಾಣ ಮಾಡಿ ಸರ್ಕಾರದಿಂದ ವಿತರಣೆ ಮಾಡಿ ಕೂಡ ಕೊಡಲಾಗಿದೆ. ಮತ್ತು ನೀವು ಕೂಡ ಏನಾದರೂ ಈ ಒಂದು ಯೋಜನೆಗೆ ಅರ್ಜಿ ಹಾಕಿದರೆ ನಮಗೆ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ. ಯಾವ ರೀತಿ ನೀವು ಅರ್ಜಿ ಹಾಕ್ಬೋದು ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ವಿಡಿಯೋಗೆ ಯಾರು ಲೈಕ್ ಮಾಡ್ತಾರೆ ಮತ್ತು ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡ್ತಾರೆ ನೋಡಿ, ಅವರಿಗೆ ಮಾತ್ರ ಆ ಒಂದು ವಿಡಿಯೋ ಯಾವ ಥರ ಮಾಡ್ಬೋದು ಅಂತ ನಾವು ನಿಮಗೆ ಹೇಳ್ಕೊಡ್ತೀವಿ ವೀಕ್ಷಕರೇ. ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಇವರೆಲ್ಲರ BPL ಕಾರ್ಡ್ಗಳನ್ನು ರದ್ದು ಮಾಡಲು ಶುರು ಮಾಡಲಾಗಿದೆ. ಹೌದು, ಒಂದೇ ಮನೆಯಲ್ಲಿ 2-3 ರೇಷನ್ ಕಾರ್ಡ್ ಏನಾದರೂ ಪಡೆದುಕೊಂಡಿದ್ರೆ, ಒಂದೇ ಮನೆಯಲ್ಲಿ ಇದ್ಕೊಂಡು ನೀವೇನಾದರೂ 2-3 ಗೃಹಲಕ್ಷ್ಮಿ ಹಣ ಪಡೆದುಕೊಳ್ತಾ ಇದ್ರೆ ನಿಮಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದೇ ಮನೆಗೆ ಸುಳ್ಳು ದಾಖಲೆ ಕೊಟ್ಟು 2-3 BPL ಕಾರ್ಡ್ ಪಡೆದುಕೊಂಡವರ ಡೇಟಾವನ್ನು ಕಲೆಕ್ಟ್ ಮಾಡಿ ಅಂಥವರ ಕಾರ್ಡುಗಳನ್ನು APL ಕಾರ್ಡ್ ಆಗಿ ಕನ್ವರ್ಟ್ ಮಾಡಲಾಗುತ್ತೆ ಅಂತ ಇಲ್ಲಿ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಮತ್ತು ಸುಳ್ಳು ದಾಖಲೆ
ದಾಖಲೆ ಕೊಟ್ಟು ಯಾರಾದರೂ BPL ಕಾರ್ಡ್ ಪಡೆದುಕೊಂಡಿದ್ರೆ ಅಂಥವರ ಕಾರ್ಡುಗಳನ್ನು ಕೂಡ APL ಮಾಡಲಾಗುತ್ತೆ, ಅಂದರೆ APL ಕಾರ್ಡನ್ನು ಮಾಡಲಾಗುತ್ತೆ. ಈಗಾಗಲೇ ಉಡುಪಿ ಜಿಲ್ಲೆ ಸೇರಿದಂತೆ ನಮ್ಮ ಕರ್ನಾಟಕದಲ್ಲಿ 50 ಲಕ್ಷಕ್ಕೂ ಹೆಚ್ಚು ಒಂದು BPL ಕಾರ್ಡ್ಗಳನ್ನು APL ಕಾರ್ಡನ್ನಾಗಿ ಕನ್ವರ್ಟ್ ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. ಮತ್ತು ತುಂಬ ಜನರ ಕಾರ್ಡುಗಳು ರದ್ದಾಗಿತ್ತು. 3 ಎಕರೆಗಿಂತ ಹೆಚ್ಚು ಭೂಮಿ ಇದ್ದವರ ಒಂದು ರೇಷನ್ ಕಾರ್ಡ್ಗಳನ್ನು BPL ಕಾರ್ಡ್ಗಳನ್ನು ರದ್ದು ಮಾಡಲಾಗಿತ್ತು. ಆದರೆ ಅಂಥವರಿಗೆ ಈಗ BPL ಕಾರ್ಡ್ ವಾಪಸ್ ಕೊಡಲಾಗುತ್ತೆ ಅಂತ ಒಂದು ಗುಡ್ ನ್ಯೂಸ್ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿರುವಂಥದ್ದು. ಮತ್ತೆ ವೀಕ್ಷಕರೇ, 6 ತಿಂಗಳಿಂದ ಪಡೆದುಕೊಳ್ಳದೆ ಹೋದರೆ ಅವರ ಕಾರ್ಡುಗಳನ್ನು ಕೂಡ BPL ಕಾರ್ಡ್ಗಳನ್ನು ಕೂಡ ರದ್ದು ಮಾಡಲಾಗಿತ್ತು. ಈಗ ಅವರು ಕೂಡ ಮತ್ತೊಮ್ಮೆ ಅರ್ಜಿ ಸಲ್ಲಿಸೋದರ ಮೂಲಕ, ಮನವಿ ಸಲ್ಲಿಸೋದರ ಮೂಲಕ ಅವರಿಗೆ ವಾಪಸ್ ಅವರ ಕಾರ್ಡುಗಳನ್ನು ಕೊಡ್ತೀವಿ ಎಂಬ ಒಂದು ಘೋಷಣೆಯನ್ನು, ಒಂದು ಮಾಹಿತಿಯನ್ನು ಇಲ್ಲಿ ಕೊಟ್ಟಿರುವಂಥದ್ದು ವೀಕ್ಷಕರೇ. ಇದು ಕೂಡ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಆದರೆ ಇಲ್ಲಿ ಯಾರಾದರೂ GST ಪೇ ಮಾಡ್ತಾ ಇದ್ರೆ ಅಥವಾ ಇನ್ಕಮ್ ಟ್ಯಾಕ್ಸ್ ತೆರಿಗೆಯನ್ನು ಕಟ್ತಾ ಇದ್ರೆ, ಅಂದರೆ ಅವರು ITR ಫೈಲ್ ಮಾಡಿ ಅವರು ಕೂಡ 5%, 10%, 15% ಈ ಥರ ಏನಾದರೂ ಟ್ಯಾಕ್ಸನ್ನು ಪೇ ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ಅವರು ಶ್ರೀಮಂತರು ಅಂತ ಇಲ್ಲಿ ಗೊತ್ತಾಗುತ್ತೆ. ಮತ್ತು ಸ್ವಂತ ಬಿಸ್ನೆಸ್ ಇದ್ದವರು ಮತ್ತು ದೊಡ್ಡ ದೊಡ್ಡ ವ್ಯಾಪಾರವನ್ನು ಮಾಡ್ತಾ ಇದ್ದವರು ಅವರು ಕೂಡ ಏನಾದರೂ ಈ ಒಂದು BPL ಕಾರ್ಡ್ ಪಡೆದುಕೊಂಡು ಬಡವರ ಯೋಜನೆಗಳನ್ನು ಏನಾದರೂ ತಮ್ಮ ಒಂದು ಸುಳ್ಳು ದಾಖಲೆ ಕೊಟ್ಟು ಪಡೆದುಕೊಂಡಿದ್ದರೆ ಅವರ ಕಾರ್ಡುಗಳನ್ನು ಕೂಡ ರದ್ದು ಮಾಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ. ಮತ್ತು ಇಲ್ಲಿ ಮುಖ್ಯವಾಗಿ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡುವವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತಲೂ ಕೂಡ ಈಗ ಮಾಹಿತಿ ಬಂದಿರುವಂಥದ್ದು. ಹೌದು ವೀಕ್ಷಕರೇ, ಯಾರಾದರೂ ಕಾಳಸಂತೆಯಲ್ಲಿ ಒಂದು ಅಕ್ಕಿಯನ್ನು ಮಾರಾಟ ಮಾಡಿದರೆ ಅವರ ಕಾರ್ಡುಗಳನ್ನು ಕೂಡ ಮುಟ್ಟುಗೋಲು ಹಾಕಿಕೊಳ್ಳಲಾಗುತ್ತೆ. ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ರೈತರಿಗೆ 20,500 ಕೋಟಿ PM ಕಿಸಾನ್ 20ನೇ ಕಂತು ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಹೌದು, ಕೇಂದ್ರ ಸರ್ಕಾರದಿಂದ ರೈತರಿಗೆ 2,000 ರೂಪಾಯಿ ಹಣ ಜಮೆ. ಹೌದು, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ PM ಕಿಸಾನ್ ಯೋಜನೆಯಡಿಯಲ್ಲಿ 20ನೇ ಕಂತನ್ನು ಪ್ರಧಾನಿ ಮೋದಿಯವರು ಶನಿವಾರ ವಾರಾಣಸಿಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಕಂತಿನಡಿಯಲ್ಲಿ 20,500 ಕೋಟಿ ರೂಪಾಯಿ ನಗದು ನೇರವಾಗಿ 9,70,00,000 ರೈತರ ಖಾತೆಗೆ ವರ್ಗಾವಣೆ ಮಾಡಲಾಗಿದೆ. ಈ ಒಂದು ಯೋಜನೆಯಡಿಯಲ್ಲಿ ಒಟ್ಟು ವರ್ಷಕ್ಕೆ 6,000 ರೂಪಾಯಿ ಹಣ ರೈತರಿಗೆ 3 ಕಂತಿನಲ್ಲಿ ಕೊಡಲಾಗ್ತಾ ಇದೆ. ಪ್ರತಿ ಕಂತಿನಲ್ಲಿ 2,000 ರೂಪಾಯಿ ನೀಡಲಾಗ್ತಾ ಇದೆ. ಇದುವರೆಗೂ ಈ ಒಂದು ಯೋಜನೆಯಡಿಯಲ್ಲಿ 3.77 ಲಕ್ಷ ಕೋಟಿ ರೂಪಾಯಿ ನಗದು ರೈತರಿಗೆ ಹಂಚಿಕೆ ಮಾಡಲಾಗಿದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಒಂದು ಮಾಹಿತಿ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ವೀಕ್ಷಕರೇ. ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಯುವ ನಿಧಿ ಯೋಜನೆ ಬಗ್ಗೆ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಹೌದು ವೀಕ್ಷಕರೇ, ಕರ್ನಾಟಕ ಸರ್ಕಾರ 2023 ಜೂನ್ ತಿಂಗಳಲ್ಲಿ ಒಂದು ಹೊಸದಾಗಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿರೋ ಯುವ ನಿಧಿ ಯೋಜನೆಗಳನ್ನು ನೀವು ಕೂಡ ಅರ್ಹರಾಗಿದ್ದರೆ ಒಂದು ಯೋಜನೆಗಳ ಲಾಭವನ್ನು ಪಡೆದುಕೊಳ್ಳಬಹುದು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಹೌದು, ಇಲ್ಲಿ ನೀವು ಕೂಡ ಸೇವಾ ಸಿಂಧು ವೆಬ್ಸೈಟಲ್ಲಿ ಹೋಗಿ ಯುವ ನಿಧಿ ಸ್ಕೀಮ್ ಮೇಲೆ ಕ್ಲಿಕ್ ಮಾಡಿ KYC ಮೂಲಕ ಲಾಗಿನ್ ಮಾಡಿ ಅರ್ಜಿ ಫಾರ್ಮನ್ನು ಭರ್ತಿ ಮಾಡಬೇಕಾಗುತ್ತೆ ವೀಕ್ಷಕರೇ. ಈ ಯೋಜನೆ ಒಂದು ಬಾರಿ ಮಾತ್ರ ನಿಮಗೆ ಲಾಭ ಸಿಗುತ್ತದೆ. ಅಂದರೆ ಒಮ್ಮೆ ಬಾರಿ ನೀವು ಅರ್ಜಿ ಹಾಕಬೇಕು, ನಿಮಗೆ 3,000 ರೂಪಾಯಿಂದ 1,500 ರೂಪಾಯಿ ಪ್ರತಿ ತಿಂಗಳು ಸಿಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಮತ್ತು ಇಲ್ಲಿ ನೀವು ಕೂಡ ಪದವಿ ಮುಗಿಸಿದ್ರು ಮತ್ತು ಡಿಪ್ಲೊಮಾ ಪಾಸ್ ಆದಮೇಲೆ ನಿಮಗೆ ಯಾವುದೇ ರೀತಿ ನೌಕರಿ ಸಿಕ್ಕಿಲ್ಲ ಅಂದರೆ, ಹೌದು, ಈಗ ಪದವಿ ಮುಗಿಸಿ ತುಂಬ ಜನರು ನಿರುದ್ಯೋಗಿಗಳಿರ್ತಾರೆ. ಅಂಥವರಿಗಂತ ಯುವ ನಿಧಿ ಸ್ಕೀಮನ್ನು ಕರ್ನಾಟಕ ಸರ್ಕಾರದಿಂದ ನಿರುದ್ಯೋಗಿ ಒಂದು ಪದವೀಧರರಿಗೆ ಪ್ರತಿ ತಿಂಗಳು 3,000 ರೂಪಾಯಿ, ಡಿಪ್ಲೊಮಾ ಪದವೀಧರರಿಗೆ 1,500 ರೂಪಾಯಿ ಹಣವನ್ನು ಹಾಕಲಾಗ್ತಾ ಇದೆ. ಮುಂದಿನ ಬರೋ ವಿಡಿಯೋದಲ್ಲಿ ಯಾವ ರೀತಿ ಅರ್ಜಿ ಹಾಕ್ಬೋದು ಅಂತ ನಿಮಗೆ ಸಪ್ರೇಟಾಗಿ ವಿಡಿಯೋ ಮಾಡಿ ಹೇಳ್ತೀವಿ ವೀಕ್ಷಕರೇ. ವಿಡಿಯೋಗೆ ಲೈಕ್ ಮಾಡ್ತಾ ಇರಿ. ಮತ್ತು ಬಂಗಾರದ ಬೆಲೆಯಲ್ಲಿ ಮತ್ತೆ ಏರಿಕೆ ಇಳಿಕೆ ಆಗ್ತಾನೆ ಇದೆ. ಆದರೆ ವೀಕ್ಷಕರೇ, ಬೆಳ್ಳಿ ದರ ಮತ್ತೆ ಈಗ ಇಳಿಕೆ ಕಂಡಿರುವಂಥದ್ದು ಒಂದು ಬಂಪರ್ ಗುಡ್ ನ್ಯೂಸ್. ಹೌದು ವೀಕ್ಷಕರೇ, 1,19,000 ರೂಪಾಯಿ ಗಡಿ ತಲುಪಿದ್ದ 1 kg ಬೆಳ್ಳಿ ಈಗ 1,13,000 ರೂಪಾಯಿ ಆಗಿದೆ ವೀಕ್ಷಕರೇ. ಹತ್ತತ್ರ 6,000 ರೂಪಾಯಿ ಬೆಲೆಯಲ್ಲಿ ಮತ್ತೆ ಬೆಳ್ಳಿಯಲ್ಲಿ ಇಳಿಕೆ ಕಂಡಿರುವಂಥದ್ದು. ಇನ್ನೊಂದು ಕಡೆಗೆ ನಮ್ಮ ಬಂಗಾರದ ರೇಟ್ 24 ಕ್ಯಾರೆಟ್ ಚಿನ್ನ ಈಗ 1,01,350 ರೂಪಾಯಿ. ಮತ್ತೆ ಬಂಗಾರದ ದರದಲ್ಲಿ ಕೊಂಚ ಮಟ್ಟಿಗೆ ಏರಿಕೆ ಆಗಿದೆ. ಹೌದು, 1 ಲಕ್ಷ ರೂಪಾಯಿ ಗಡಿ ಒಳಗೆ ಬಂದಿತ್ತು, ಆದರೆ ಈಗ ಮತ್ತೆ 1 ಲಕ್ಷ ರೂಪಾಯಿ ಗಡಿ ದಾಟಿದೆ ಅಂತಲೇ ಹೇಳ್ಬೋದು. ಆದರೆ 22 ಕ್ಯಾರೆಟ್ ಚಿನ್ನ 10 ಗ್ರಾಮ್ಗೆ 92,900 ರೂಪಾಯಿ ಆಗಿದೆ. ಇನ್ನು 18 ಕ್ಯಾರೆಟ್ ಚಿನ್ನ ನೀವೇನಾದರೂ ಖರೀದಿ ಮಾಡ್ತೀರಾ ಅಂದರೆ 10 ಗ್ರಾಮ್ಗೆ 76,010 ರೂಪಾಯಿ ಇಲ್ಲಿ ರೇಟ್ ಆಗಿರುವಂಥದ್ದು. ಇಲ್ಲಿ ಏನಾಗಿದೆ ಅಂದರೆ ವೀಕ್ಷಕರೇ, ಆಗಸ್ಟ್ 3ನೇ ತಾರೀಕಿನಂದು ಬೆಳ್ಳಿ ಬೆಲೆಯಲ್ಲಿ ಭಾರಿ ಒಂದು ಇಳಿಕೆ ಆದರೆ ಬಂಗಾರದ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಿದೆ. ಒಂದೇ ದಿನ 1,500 ರೂಪಾಯಿ ರೇಟಲ್ಲಿ ಏರಿಕೆ ಕಂಡಿರುವಂಥದ್ದು ವೀಕ್ಷಕರೇ. ಬಂಗಾರದ ಬೆಲೆ ಏರಿಕೆ ಆಗಿರುವಂಥದ್ದು. ಮತ್ತು ವೀಕ್ಷಕರೇ, ನೀವು ಕೂಡ ಎಚ್ಚರವಾಗಿರಿ. ನೀವು ಕೂಡ ಫೋನ್ ಬಳಸ್ತಾ ಇದ್ರೆ, ಮೊಬೈಲ್ ಫೋನ್ ಬಳಸ್ತಾ ಇದ್ರೆ ಗಿಫ್ಟ್ ಸಿಗುತ್ತೆ, ಹಣ ಸಿಗುತ್ತೆ ಅಂತ ನಿಮ್ದ ಒಂದು ಪರ್ಸನಲ್ ಇನ್ಫಾರ್ಮೇಶನ್ ಕೇಳಿದ್ರೆ ಆ ಒಂದು ಲಿಂಕ್ ಕ್ಲಿಕ್ ಮಾಡಿ ನಿಮ್ದು ಯಾವುದೇ ರೀತಿ ಒಂದು ಪರ್ಸನಲ್ ಇನ್ಫಾರ್ಮೇಶನ್ ಹಣ ಸಿಗುತ್ತೆ ಅಂತ ಹಾಕಬೇಡಿ. ಹೌದು, ಮತ್ತೆ ಡಿಜಿಟಲ್ ಅರೆಸ್ಟ್ ಭೀತಿಗೆ ಮತ್ತೆ 89 ಲಕ್ಷ ರೂಪಾಯಿ ಕಳೆದುಕೊಂಡಿದ್ದಾರೆ ವ್ಯಕ್ತಿ. ಡಿಜಿಟಲ್ ಅರೆಸ್ಟ್ ಮಾಡೋದಾಗಿ ಹೆದರಿಸಿ ಸೈಬರ್ ವಂಚಕರು 89 ಲಕ್ಷ ರೂಪಾಯಿ ದೋಚಿದ್ದಾರೆ. ಉತ್ತರ ಕನ್ನಡ ಶಿರಸಿ ಪ್ರಗತಿ ನಗರದಲ್ಲಿ ಎಂಬುವರಿಗೆ ಒಂದು ವಂಚನೆ ಆಗಿದೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ.
ಸೈಬರ್ ವಂಚಕ ಸಂಜಯ್ ಮತ್ತು ಇತರರು ರವೀಂದ್ರ ಕೃಷ್ಣ ಹೆಗಡೆ ಅವರಿಗೆ ವಾಟ್ಸ್ಆಪ್ನಲ್ಲಿ ವಿಡಿಯೋ ಕಾಲ್ ಮಾಡಿ ಮುಂಬೈ ಕೋಲಬಾ ಪೊಲೀಸರು ಮತ್ತು ಇಡಿ ಅಧಿಕಾರಿಗಳು ಎಂದು ಹೇಳಿದ್ದಾರೆ. ಈಗ ಸೈಬರ್ ಕಳ್ಳರು ವಿಡಿಯೋ ಕಾಲ್ ಮೂಲಕ ವಂಚನೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಯಾರಾದರೂ ನಿಮಗೆ ಪೊಲೀಸರು ಮತ್ತೆ ಈ ತರ ಇಡಿ ವಿಡಿಯೋ ಕಾಲ್ ಬಂದಿದೆ ಮತ್ತೆ ನಿಮ್ದು ಏನಾದರೂ ಈ ತರ ಸ್ಕ್ಯಾಮ್ ಆಗಿದೆ ಅಂದ್ರೆ ಅದನ್ನ ನಂಬೇಡಿ. ಅದಕ್ಕೆ ಇದೆಲ್ಲ ಕೂಡ ಸ್ಕ್ಯಾಮ್ ಆಗಿರುತ್ತೆ, ಇದೆಲ್ಲ ಮೋಸವಾಗಿರುತ್ತೆ, ಇದೆಲ್ಲ ಸುಳ್ಳಾಗಿರುತ್ತೆ. ವೀಕ್ಷಕರು ಯಾವುದೇ ಕಾರಣಕ್ಕೂ ಇದನ್ನು ನಂಬೇಡಿ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.